ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಟೆನ್ಸಸ್ನ ಮಾಡ್ತಾ ಇದ್ದೀವಿ. ನಿನ್ನೆಯಿಂದಲೇ ಸ್ಟಾರ್ಟ್ ಮಾಡಿದ್ದೀವಿ. ನಿನ್ನೆ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಇವತ್ತು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಆ್ಯಂಡ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿತ್ ದ ಯೂಸೇಜ್, ಸ್ಟ್ರಕ್ಚರ್ ಆ್ಯಂಡ್ ದ ಎಕ್ಸಾಂಪಲ್ಸ್. ನಿಮ್ಗೆ ಏನೋ ಡೌಟ್ ಇದೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ನಾನು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡ್ತೀನಿ. ನಾನು ಡೌಟ್ಸ್ ಇದೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ. ಇವತ್ತಿನ ಕ್ಲಾಸ್ ಶುರು ಮಾಡೋಕ್ಕೆ ಮುಂಚೆ ಎಸ್ಟರ್ಡೇಸ್ ಒಂದು ಸ್ಮಾಲ್ ರೀಕ್ಯಾಪ್ ಮಾಡ್ತಿದ್ದೀನಿ. ಒಂದು 5 minutes ಟೈಮ್ ತೊಗೊಂಡು ವಾಟ್ ಆರ್ ಟೆನ್ಸ್? ಟೆನ್ಸ್ ಆರ್ ನಥಿಂಗ್ ಬಟ್ ದ ಟೈಮ್ ಇನ್ ದ ಆ್ಯಕ್ಷನ್, ದ ಟೈಮ್ ಫಾರ್ ವಿಚ್ ದ ವರ್ಕ್ ಇಸ್ ಡನ್. ಆ ಸಮಯನ ನಾವು ಟೆನ್ಸ್ ಅಂತ ಅಂತೀವಿ. ನಮಗೆ ಪಾಸ್ಟ್, ಭೂತ, ಪ್ರೆಸೆಂಟ್, ವರ್ತಮಾನ, ಫ್ಯೂಚರ್, ಭವಿಷ್ಯ ಕಾಲ ಇದೆ. ಓಕೆನಾ? ವಿ ಹ್ಯಾವ್ 4 ದಟ್ ಇಸ್ 12. ಪಾಸ್ಟ್ ಇಸ್ 4, ಪ್ರೆಸೆಂಟ್ ಇಸ್ 4 ಆ್ಯಂಡ್ ದ ಫ್ಯೂಚರ್ ಇಸ್ 4. ಏನು 4 ಅಂದರೆ ನೋಡಿ, ಫಸ್ಟು ಪಾಸ್ಟ್ ಸಿಂಪಲ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಜಸ್ಟ್ ಪಾಸ್ಟ್ ಹಾಕಬೇಕಷ್ಟೇ ಇಲ್ಲಿ. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅದೇ ಥರ ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಪರ್ಫೆಕ್ಟ್ ಟೆನ್ಸ್. ಅದೇ ಥರ ಫ್ಯೂಚರ್ ಸಿಂಪಲ್ ಟೆನ್ಸ್ ಅಥವಾ ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ರೈಟ್? ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾವ ರೀತಿ ಬರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸಬ್ಜೆಕ್ಟ್ ಪ್ಲಸ್ ದಿ ವರ್ಬ್ ಒಂದೇ ಫಾರ್ಮೆಟ್, ದಟ್ ಇಸ್ ಪ್ಲೇ. ಇ ಆರ್ ಇ ಎಸ್ ಪ್ಲಸ್ ದಿ ಆಬ್ಜೆಕ್ಟ್ ಅಂದರೆ ಐ, ವಿ, ಯು, ದೇ ಇದು ಪ್ಲೂರಲ್ ಬರುತ್ತೆ. ಹಿ, ಶಿ, ಇಟ್ ಇದು ಬಂದರೆ ಸಿಂಗ್ಯುಲರ್ ಬರುತ್ತೆ. V1 ಫಾರ್ಮೆಟ್ ಎಸ್ ಆರ್ ಇ ಎಸ್. ಓಕೆನಾ? ಇದು ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ನಿಮಗೆ? ಯಾವಾಗ ಇದು ಯೂಸ್ ಮಾಡ್ತಾರೆ ಅಂದರೆ ರಿಪೀಟೆಡ್ ರೆಗ್ಯುಲರ್ ಆ್ಯಕ್ಷನ್ಸ್, ಡೈಲಿ, ಪ್ರಾವರ್ಬ್ಸ್, ಟ್ರೂತ್ಸ್, ಫ್ಯಾಕ್ಟ್ಸ್. ಓಕೆ, ನಾನು ಹೇಳಿದೆ ಫ್ಯಾಕ್ಟ್ಸ್ ಅಂದರೆ ಏನು ಅಂದರೆ ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್. ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಕೌ ಗಿವ್ಸ್ ಮಿಲ್ಕ್. ಶಿ ಡ್ರಿಂಕ್ಸ್ ಕಾಫಿ. ಐ ಬ್ರಷ್ ಮೈ ಟೀತ್. ಓಕೆನಾ? ಎ ಸ್ಮಾಲ್ ರೀಕ್ಯಾಪ್ ಆಫ್ ಇಟ್. ಇವಾಗ ನಮ್ಮ ಕ್ಲಾಸ್ಗೆ ಹೋಗೋಣ ಬನ್ನಿ. ಇವತ್ತಿನ ಕ್ಲಾಸ್ಗೆ ಕಂಟಿನ್ಯೂಸ್ ಟೆನ್ಸ್ನ ಮಾಡೋಣ ಇವತ್ತು. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇಸ್ ನಥಿಂಗ್ ಬಟ್ ದ ಪ್ರೆಸೆಂಟ್ ವರ್ಕ್ ವಿಚ್ ಇಸ್ ಕಂಟಿನ್ಯೂಸ್ಲಿ ಗೋಯಿಂಗ್ ಆನ್ ಇಸ್ ನಥಿಂಗ್ ಬಟ್ ದಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಅಂದರೆ ನಾನು ಪಿಕ್ಚರ್ ವಾಚ್ ಮಾಡ್ತಾ ಇದ್ದೀನಿ, ಐ ಆಮ್ ವಾಚಿಂಗ್ ಮೂವಿ ಅಂದರೆ ನಾನು ವಾಚ್ ಮಾಡ್ತಾನೆ ಇದೆ. ಐ ಹ್ಯಾವ್ ನಾಟ್ ಫಿನಿಶ್ಡ್ ವಾಚಿಂಗ್ ಮೂವಿ. ಅರ್ಥ ಆಯ್ತಾ? ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ ಸಬ್ಜೆಕ್ಟ್ ಪ್ಲಸ್ ಆಮ್ ಆರ್ ಇಸ್ ಆರ್ ಅರ್ ಪ್ಲಸ್ ದಿ ವರ್ಬ್ದು 4ನೇ ಫಾರ್ಮೆಟ್. ರೈಟ್? ಅಂದರೆ V1 ಫಾರ್ಮ್ ಆಫ್ ಪ್ಲೇ, ಪ್ಲೇಡ್, ಪ್ಲೇಯಿಂಗ್ ಪ್ಲಸ್ ದಿ ಆಬ್ಜೆಕ್ಟ್. ಅಂದರೆ ಐಗೆ ಆ್ಯಮ್ ಬರುತ್ತೆ. ಓಕೆನಾ? ಐ ಆ್ಯಮ್ ನಾನು ನಿಮ್ಗೆ ಹೇಳಿದ್ದೀನಿ. ಈ, ಶಿ, ಇಟ್ ಅಂದರೆ ಸಿಂಗ್ಯುಲರ್ ಇರುತ್ತೆ. ಅಂದರೆ ಇಸ್ ಬರುತ್ತೆ. ಅವಾಗ ವಿ, ಯು, ದೇ ಅಂದರೆ ಪ್ಲೂರಲ್ ಆರ್ ಬರುತ್ತೆ. ಅಂದರೆ V4th ಫಾರ್ಮೆಟ್ ಅಂದರೆ V1 ಪ್ಲಸ್ ಐ ಎನ್ ಜಿ. ಪ್ಲೇ ಪ್ಲಸ್ ಐ ಎನ್ ಜಿ ಇಸ್ ಪ್ಲೇಯಿಂಗ್. ದಟ್ ಇಸ್ ದಿ V4 ಫಾರ್ಮೆಟ್. ಅರ್ಥ ಆಯ್ತಾ? ಇವಾಗ ಪ್ಲೇಗೆ ವರ್ಬ್ 1, ವರ್ಬ್ 2, ವರ್ಬ್ 3, ವರ್ಬ್ 4 ಅಂದರೆ ಪ್ಲೇ ಇಸ್ ವರ್ಬ್ 1, ಪ್ಲೇಡ್, ಪ್ಲೇಯಿಂಗ್ ಇಸ್ ದಿ ವರ್ಬ್ 2 ಇಸ್ ವರ್ಬ್ 2 ಇಸ್ ಪ್ಲೇಡ್, ವರ್ಬ್ 3 ಇಸ್ ಪ್ಲೇಡ್. ಓಕೆನಾ? ಸೊ ಕ್ಲೂ ಏನೇನಿರುತ್ತೆ ಇದಕ್ಕೆ ಅಂದರೆ ಅಟ್ ಪ್ರೆಸೆಂಟ್ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಿಮಗೆ ಹೆಸರಲ್ಲೇ ಇದೆ. ನಿಮಗೆ ಪ್ರೆಸೆಂಟಲ್ಲಿ ಮಾಡ್ತಾನೇ ಇರೋದು. ವಾಟ್ ವಿ ಆರ್ ಡೂಯಿಂಗ್ ಅಟ್ ಪ್ರೆಸೆಂಟ್. ಐ ಆಮ್ ಟೀಚಿಂಗ್ ಅಲ್ವಾ? ಸೊ ಐ ಥಾಟ್ ಮುಗ್ದೋಗಿದೆ. ಐ ವುಡ್ ಟೀಚ್ ಫ್ಯೂಚರ್ ನಮ್ಗೆ ಗೊತ್ತಿಲ್ಲ. ಭೂತ, ಭವಿಷ್ಯ, ವರ್ತಮಾನ ಕಾಲ ನಾನು ನಿನ್ನೆ ಹೇಳ್ಕೊಟ್ಟಿದ್ದೆ. ಸೊ ಹಿಂಗೆ ಗೊತ್ತಾಗುತ್ತೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೇಮಾ ಅನ್ನೋರಿಗೆ. ಇಲ್ಲಿ ನೋಡಿ ಹಿಂಟ್ ಇದೆ. ಅಟ್ ಪ್ರೆಸೆಂಟ್, ನೌ, ಅಟ್, ದಿಸ್, ಮೂಮೆಂಟ್, ಲುಕ್, ಸಿ ಈ ಪದಗಳೆಲ್ಲ ಬಂದರೆ ಇಟ್ ಇಸ್ ನಥಿಂಗ್ ಬಟ್ ಬ್ಲೈಂಡ್ ಫೌಂಡೆಡ್ ಆಗಿ ನೀವು ಹೇಳ್ಬೋದು ಇಟ್ ಇಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ. ಓಕೆನಾ? ಅಂದರೆ ಈಗ ನಡೆಯುತ್ತಿರುವ ಕೆಲಸ. ಐ ಆಮ್ ಕುಕ್ಕಿಂಗ್, ಐ ಕುಕ್ಡ್ ಮುಗಿದೋಯ್ತು, ನಾನು ಹಿಂದೆ ಮಾಡಿಬಿಟ್ಟೆ. ಐ ಆಮ್ ಕುಕ್ಕಿಂಗ್, ಐ ವುಡ್ ಕುಕ್ ಅಂತ ನಮ್ಗೆ ಗೊತ್ತಿಲ್ಲ. ಐ ಆಮ್ ಎಕ್ಸ್ಪ್ಲೈನಿಂಗ್ ಇಂಗ್ಲೀಷ್ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಯು ಆರ್ ವಾಚಿಂಗ್ ಇಂಗ್ಲೀಷ್ ಮೂವಿ ಇಟ್ ಇಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಐ ಆಮ್ ಟೀಚಿಂಗ್ ಯು ಟೆನ್ಸಸ್. ಐ ಆಮ್ ಟೀಚಿಂಗ್ ಯು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಸ್ ಇನ್ ಇಂಗ್ಲೀಷ್ ಗ್ರಾಮರ್. ದಿಸ್ ಇಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಐ ವುಡ್ ಟೀಚ್ ಯು ಫ್ಯೂಚರ್ ನಂಗೆ ಗೊತ್ತಿಲ್ಲ. ಐ ಥಾಟ್ ಯು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅದು ಹಿಂದೆ. ಓಕೆನಾ? ಇಟ್ಸ್ ಪಾಸ್ಟ್ ಓವರ್. ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೆಕ್ಸ್ಟು ಮೂವಿಂಗ್ ಆನ್ ಟು ದಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಯಾರೋ ಒಬ್ಬರು ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಫ್ರೆಂಡ್ಸ್ ಕ್ಲಾರಿಟಿ ಇದೆಯಾ ಒಂಚೂರು ನೋಡಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದರಲ್ಲಿ ಸ್ಟ್ರಕ್ಚರ್ ನಮಗೇನಿದೆ ಅಂದರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ ವರ್ಬ್ದು 3ನೇ ಫಾರ್ಮ್ಯಾಟ್ ಅಂದರೆ ಪ್ಲೇಡ್. ಪ್ಲೇ ಇಸ್ ಅ V1, ಪ್ಲೇಡ್ ಇಸ್ V2, ಪ್ಲೇಡ್ ಇಸ್ V3, ಪ್ಲೇಯಿಂಗ್ V1 ಪ್ಲಸ್ ಐ ಎನ್ ಜಿ ಇಸ್ V4 ಫಾರ್ಮ್ಯಾಟ್. ಇಲ್ಲಿ ನಾವು ಪ್ಲೇಡ್ ತೊಗೊಂಡಿದ್ದೀವಿ ಪ್ಲಸ್ ದಿ ಆಬ್ಜೆಕ್ಟ್. ಇಲ್ಲಿ ಐ, ವಿ, ಯು, ದೇ ಆ್ಯಸ್ ಯೂಶುವಲ್. ಅಲ್ಲಿ ಇಟ್ಟಿದೆ, ಇಲ್ಲಿ ನೋಡಿ ಇಲ್ಲಿ ಇಟ್ಟಿದೆ, ಇಲ್ಲಿ ವಿ ಹ್ಯಾವ್ ದೇ
ಹ್ಯಾವ್ ಬರುತ್ತೆ. ಹಿ ಶಿ ಇಟ್ ಅಂದರೆ ಸಿಂಗ್ಯುಲರ್ ಹ್ಯಾಸ್ ಬರುತ್ತೆ. ಕ್ಲೂ ವರ್ಡ್ಸ್ ಏನಿದಕ್ಕೆ ಅಂದರೆ ಜಸ್ಟ್ ನೋ ಐ ಹ್ಯಾಡ್ ಮೈ ಕಾಫಿ, ಜಸ್ಟ್ ನೋ ಐ ಫಿನಿಶ್ಡ್ ಮೈ ವರ್ಕ್, ಜಸ್ಟ್ ನೋ ಐ ರೀಚ್ ದ ಆಫೀಸ್, ಜಸ್ಟ್ ನೋ ಐ ರೀಚ್ ದ ಹೋಮ್. ಎಲ್ಲ ಜಸ್ಟ್ ಅಂತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪಕ್ಕಾ ಆಗಿರೋ ಆನ್ಸರು ಈಗ ನಡೆದಿರೋದು. ಜಸ್ಟ್ ಐ ವುಡ್ ಫಿನಿಶ್ ದಿಸ್ ಇಂಗ್ಲೀಷ್ ಗ್ರಾಮರ್ ಇನ್ ಎ ಮಿನಿಟ್, ರೈಟ್? ಸೊ ಜಸ್ಟ್ ಫಿನಿಶ್ಡ್ ವರ್ಕ್ ಅಂತ ಹೇಳ್ತೀವಿ ನಾವು. ಇದರದ್ದು ಯೂಸೇಜ್ ಅಥವಾ ಎಲ್ಲಿ ಬಳಸ್ತೀವಿ, ಯಾವುದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೇಳ್ತೀವಿ ಅಂದರೆ ಜಸ್ಟ್ ವಿ ಫಿನಿಶ್ ದ ವರ್ಕ್. ಮತ್ತು ಎಕ್ಸಾಂಪಲು, ಶಿ ಹ್ಯಾಸ್ ಟು ಗೋ ಟು ಬ್ಯಾಂಗ್ಳೂರ್, ಶಿ ಹ್ಯಾಸ್ ಟು ಗೋ ಟು ಬ್ಯಾಂಗ್ಳೂರ್ ನೌ. ಓಕೆನಾ? ಐ ಜಸ್ಟ್ ವಾಚ್ಡ್ ಮೂವಿ, ಈಗ ಮುಗಿಸಿರೋ ಕೆಲಸ, ಜಸ್ಟ್ ನೋ ವಿ ಫಿನಿಶ್ಡ್. ಓಕೆನಾ ಫ್ರೆಂಡ್ಸ್? ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಮತ್ತು ವಿಡಿಯೋ ನೋಡಿದ್ರಲ್ಲ ನೀವು, ತುಂಬ ಯೂಸ್ಫುಲ್ಲು ಆ್ಯಂಡ್ ಸ್ಲೋ ಆ್ಯಂಡ್ ಸ್ಟಡಿ ವಿತ್ ಸ್ಟಡೀಸ್ ಅನ್ನೋದು ನಾನು ನಿಧಾನ ಹೋಗ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ, ಐ ಡೆಫಿನೆಟ್ಲಿ ಹೆಲ್ಪ್ ಯು ಅಂತ ಹೇಳ್ತಾ, ಹೊಸಬ್ರಿ ಆದರೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಕಂಟಿನ್ಯೂ ಮಾಡೋಣ ಟೆನ್ಸು ಅಂತ ಹೇಳ್ತಾ. ಏನಾದ್ರು ಡೌಟ್ ಇದೆ ನನಗೆ ಹೇಳಿ, ನನಗೆ ಐ ವಿಲ್ ಕ್ಲಿಯರ್ ಯುವರ್ ಡೌಟ್ಸ್ ಅಂತ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ